शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೀನೇಳು ಲೋಕದಾಳು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನೀನೇಳು ಲೋಕದಾಳು ಅಣುವಿನ ಇಹ ಪರದ ಸಾಧನಕ್ಕೆ ನಡೆಸುವಂತಹ ಈ ಕಾರ್ಯಕ್ಕೆ ಸೀಮೆ ಗ್ರಾಮದ ಎಲ್ಲ ದೇವತಾ ಸಾನ್ನಿಧ್ಯಗಳು, ಜಾಗದಲ್ಲಿ ಆರಾಧನೆ ಮಾಡುವಂತಹ ವನದುರ್ಗಾ ಪರಮೇಶ್ವರಿ, ನಾಗ ಸಾನ್ನಿಧ್ಯ, ಹಾಗೆ ಕುಟುಂಬದ ಎಲ್ಲ ಧೂಮಾವತಿ ಪರಿವಾರ ದೈವಗಳು ಕೂಡ ಅನುಗ್ರಹವನ್ನು ಮುಂದಕ್ಕೆ ಹಿತೋಪೇತಿಶವಾದಂತಹ ಅಭಿವೃದ್ಧಿಯನ್ನು ಯಜಮಾನ ವರ್ಗಕ್ಕೂ ಕುಟುಂಬ ಪರಿವಾರಕ್ಕೂ ದೇವರು ಅನುಗ್ರಹ ಮಾಡಿ ಶಾರೀರಿಕವಾಗಿ ಆರೋಗ್ಯ, ಆಯಸ್ಸು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಧನ ಕನಕ ವಸ್ತು ವಾಹನಾದಿ ಸಕಲ ಸಮೃದ್ಧಿ, ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಸತ್ಪಥದಲ್ಲಿ ಸಾಗುವಂತಹ ಯೋಗವನ್ನು, ಹಾಗೆ ನಿಮಗೂ ಮಾಡುವಂತಹ ವ್ಯಾವಹಾರಿಕವಾದಂತಹ ಜಗತ್ತಿನಲ್ಲಿ ಇನ್ನಷ್ಟು ಹೆಚ್ಚಾದಂತಹ ಕೀರ್ತಿ, ಯಶಸ್ಸು ಕೈಗೂಡಿ ಬರುವಂತಹ ಯೋಗ, ಹೆಚ್ಚಾದಂತಹ ಗಜಲಕ್ಷ್ಮಿಯ ಪ್ರಾಪ್ತಿಯನ್ನು ಅನುಗ್ರಹ ಮಾಡಿಕೊಟ್ಟು ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ದೇವರು ಯಶಸ್ಸನ್ನು ಕೊಡಬೇಕು. ವಿಶೇಷವಾಗಿ ಈ ಲಕ್ಷ್ಮೀ ನಿಲಯದ ಗೃಹ ಪ್ರವೇಶೋತ್ಸಂಗವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕ್ಷೇತ್ರಾಧೀಶ್ವರಿಯಾದಂತಹ ವನದುರ್ಗೆ, ರಕ್ಷಕರಾದಂತಹ ನಾಗದೇವತೆಗಳು, ಕುಟುಂಬ ಪರಿವಾರ ಧೂಮಾವತಿ ದೈವಗಳು ಅನುಗ್ರಹಿಸಿ ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟು ಕುಟುಂಬ ಸಂಸಾರವನ್ನು ರಕ್ಷಣೆ ಮಾಡಬೇಕು ಎಂದು ನಾವು ಭಕ್ತಿಯಿಂದ ಸಾನ್ನಿಧ್ಯದ ಮುಂದೆ ಮಾಡುವಂತಹ ಪ್ರಾರ್ಥನೆ. ಶ್ರದ್ಧಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಾರೋಗ್ಯಂ ದೇಹಿ ಮೇ ಪರಮೇಶ್ವರೇ ಮನಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ, ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ, ಒಮ್ಮೆ ಕೈಗೊಳ್ಳೆ ದೇವಿ ನಮ್ಮ ಹರಕೆ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ, ಒಮ್ಮೆ ಕೈಗೊಳ್ಳೆ ದೇವಿ ನಮ್ಮ ಹರಕೆ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ. ನೋಡಮ್ಮ ದಯದಿಂದ ನಿನ್ನ ಮಕ್ಕಳು ನಾವು, ಹಿಡಿಲ್ಲದ ಭಾಗ್ಯ ಕೊಡಮಾಡೆ. ನೋಡಮ್ಮ ದಯದಿಂದ ನಿನ್ನ ಮಕ್ಕಳು ನಾವು, ಹಿಡಿಲ್ಲದ ಭಾಗ್ಯ ಕೊಡಮಾಡೆ.
ಮಾಡಮ್ಮ ಧನ ಕನಕ ಧಾರೆ ಬಾರೆ, ಮಾಡಮ್ಮ ಧನ ಕನಕ ಧಾರೆ ಬಾರೆ, ನೀಡಮ್ಮ ಮನಕ್ಕೆ ಸಂತೋಷ ಧಾರೆ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ ಒಮ್ಮೆ ಕೈಗೊಳ್ಳೆ ದೇವಿ ನಮ್ಮ ಹರಕೆ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ. ಭೃಗುಮುನಿ ಒದೆಯಲು ದುಗುಡದಿಂದ ಹರಿನಗರಿಯ ತೊರೆದೆ ಏಕಮ್ಮ. ಭೃಗುಮುನಿ ಒದೆಯಲು ದುಗುಡದಿಂದ ಹರಿನಗರಿಯ ತೊರೆದೆ ಏಕಮ್ಮ. ನಗಧರ ಹರಿಯ ನಗುಮೊಗದ ಅರಸಿಯೇ, ನಗಧರ ಹರಿಯ ನಗುಮೊಗದ ಅರಸಿಯೇ, ಹುಸಿ ಮುನಿಸಿನಿಂದ ಏಕೆ ಬಂದ್ಯಮ್ಮ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ ಒಮ್ಮೆ ಕೈಗೊಳ್ಳೆ ದೇವಿ ನಮ್ಮ ಹರಕೆ. ನಮ್ಮಮ್ಮ ಕೊಲ್ಲೂರ ಮೂಕಾಂಬಿಕೆ. ಜರತಾರಿ ಪೀತಾಂಬರವ ಉಟ್ಟು, ಅರಿಶಿಣ ಕುಂಕುಮ ಬಳೆಯ ತೊಟ್ಟು, ಜರತಾರಿ ಪೀತಾಂಬರವ ಉಟ್ಟು. नक्षत्रं यदा वै सूर्य उदेते नक्षत्रं नयते यावत् सूर्यो गच्छेत् गन्धं पश्येत् तावत् कुर्वीत यत्कारी स्यात् याः एव कुरुते तानि वा एतानि यमनक्षत्राणि देवदेव नक्षत्राणि तेषु कुर्वीत यत्कारी स्यात् याः एव कुरुते यजमानाय सह कुटुम्बिने महाजना नमस्कुर्वाणाय आशीर्वचनपेक्षमाणाय स्वकरिष्यमाण नवागार प्रवेशांगत्वेन अद्य करिष्यमाण राक्षोग्रहवन वास्तुहवन सुदर्शनहवन वास्तु पूजाराधन कर्मणा पुण्याहं भवन्तो प्रभवन्तो पुण्याहं ओम पुण्याहं भवन्तो प्रभवन्तो ओम पुण्याहं ओम पुण्याहं भवन्तो प्रभवन्तो ओम पुण्याहं ओम स्वस्ति न इन्द्रो वृद्धश्रवाः स्वकरिष्यमाण नवागार प्रवेशांगत्वेन अद्य करिष्यमाण राक्षोग्रहवन वास्तुहवन सुदर्शनहवन वास्तु पूजाराधन कर्मणां वृद्धिं भवन्तो प्रभवन्तो ओम वृद्धिं भवन्तो प्रभवन्तो ओम वृद्धिं भवन्तो प्रभवन्तो ओम ब्रह्ममुनिमहे तस्मुनेते समापुनातो सोमस्कृत्या वर्णस्तमीत्या ऊर्ध्वञ्जिकातु भेषजं नो अस्मद्विपदे
वरुणः शं नो भवद्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् शान्ति शान्ति शान्तिः पृथिवी शान्ता साग्निना शान्ता समे शान्ता शुचगुं शमयतु अन्तरिक्षगुं शान्तं तद्वायुना शान्तं तन्मे शान्तगुं शुचगुं शमयतु द्यौ शान्ता सादित्येन शान्ता समे शान्ता शुचगुं शमयतु पृथिवी शान्तिरन्तरिक्षगुं शान्तिर्द्यौ शान्तिर्दिश शान्तिरवान्तरदिशा शान्तिरग्निः शान्तिर्वायुः शान्तिरादित्यः शान्तिर्चन्द्रमा शान्तिर्नक्षत्राणि शान्तिरापः शान्तिरोषधयः शान्तिर्वनस्पतयः शान्तिर्गौ शान्तिरजा शान्तिरश्वः शान्तिर्पुरुषः शान्तिर्ब्रह्म शान्तिर्ब्राह्मणः शान्तिर्शान्तिरेव शान्तिः शान्तिर्मे अस्तु शान्तिः तयाहगुं शान्त्या सर्वशान्त्या मह्यं द्विपदे चतुष्पदे च शान्तिं करोमि शान्तिर्मे अस्तु शान्तिः अथ शंवती सूक्तम् शं न इन्द्राग्ने भवतामवोभिः शं न इन्द्र वरुणा रातहव्या शमिन्द्रा सोमा सुविताय शम्योः शं न इन्द्रा पूषणा वाजसतो शं नो भगः शमुनः शंसो अस्तु शं न पुरन्दि शमु सन्तु रायः शं न सत्यस्य सुयमस्य शंस शं नो अर्यमा पुरुजातो अस्तु शं नो दाता शमुधर्ता नो अस्तु शं न उरुचि भवतु स्वदाभिः शं रोदसी बृहति शं नो अद्रि शं नो देवानां सुहवानि सन्तु शं नो अग्निर्ज्योतिरनीको अस्तु शं नो मित्रावरुणा वश्विनाशम् शं न सुकृतां सुकृतानि सन्तु शं न इशिरो अभिवातु वातः शं नो द्यावा पृथिवी पूर्वहूतौ शं अन्तरिक्षं दृशये नो अस्तु शं न ओषधिर्वनिनो भवन्तु शं नो रजसस्पतिरस्तु जिष्णुः शं न इन्द्रो वसुभिर्देवो अस्तु शं आदित्येभिर्वरुणः सुशंसः शं नो रुद्रो रुद्रेभिर्जलाशः शं न स्पष्टाग्नाभिरिह शृणोतु शं न सोमो भवतु ब्रह्म शं नो ग्रावाण शमु सन्तु यज्ञाः शं न स्वरूणामितयो भवन्तु शं न प्रस्पर्शं वस्तु वेदिः शं न सूर्य उरुचक्षा उदेतु शं न चतस्रः प्रदिशो भवन्तु शं न पर्वता ध्रुवयो भवन्तु शं न सिन्धवः शमु सन्त्वापः शं नो अदितिर्भवतु व्रतेभे शं नो भवन्तु मरुतस्वर्गाः शं नो विष्णु शमु पूषानो अस्तु शं नो विद्महे महाध्वानाय धीमहि तन्नश्च ब्रह्मवास्तुरूपेण संस्थितः ददातु सुखमानो
बृहस्पते दशान्तिं करोमि शान्तिर्मे अस्तु शान्तिः सोऽहं प्रजापतिना अखण्डप्रजसः महेश्वरो निजसुतं स्वापेक्षयोज्यस्थले संस्थाप्यात्र समग्रभक्तजनता सेवां च तस्मै व्यधात् संयावादि सुभक्ष्य दीपकुसुमैः अभ्यर्चितः संस्तुतः विघ्नेशः कुसुमं स्वदक्षिणभुजात् प्रत्यक्षतः ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಡೆ ಗಣನಾಥ, ಬಂದ ವಿಘ್ನ ಕಡೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ,
ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲ್ ವಂದಿತೆ ನಿನಗೆ ಗಣನಾಥ स्थापितं दुरदस्तवा तेन मे सफलापाप्तिर्भवेत् जन्मनि जन्मनि यज्ञेश्वराय नमः अयं कुलोपयादेव स्फोलिङ्गच्छस्वाहैकते यज्ञो यज्ञपदे सहसोक्तवाकस्तुवे स्वाहा ॐ देवागातमितो गातं विद्वागातमितमनसत्पदैवं गौ देवदेवेषु यज्ञः स्वाहा ॐ गाति स्वाहा ॐ गातेथा स्वाहा नाभात्रञ्जनयं तदेवा स्वाहा ವಂದಿತೆ ನಿನಗೆ ಗಣನಾಥ ಮೊದಲ್ ವಂದಿತೆ ನಿನಗೆ ಗಣನಾಥ ಮೊದಲ್ ವಂದಿತೆ ನಿನಗೆ ಗಣನಾಥ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹು ಕರುಣದಿಂದಲಿ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಬಹು ಕರುಣದಿಂದಲಿ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜಗದ ಪೀತಾಂಬರ ನಿಲಿಗೆಗಳಲೆಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಜರದ ಪೀತಾಂಬರ ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ತುಂಡು ಕರದಲ್ಲೇ ಹೊಳೆಯುತ್ತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯುತ್ತ ಸರಿಗಿ ಸರವು ಚಂದ್ರ
ಹಾರಗಳಲೆಯುತ ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೆಜ್ಜೆ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ ಸತಿಯದ ಗಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಗೊಲ್ಲ ಸತಿಯರ ಗಲ್ಲ ಪಿಡಿದು ಎಲ್ಲ ನಟನೆಯ ತೋರುವ ಹುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಗೆಂಗಳು ನೋಡಿರೆ ಹುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಗೆಂಗಳು ನೋಡಿರೆ ಕಾಮಿತಾರ್ಥವ ಪ್ರೇಮದಿಂದಲಿ ಕೊಡುತ್ತೀಗ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೇ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ
ಶ್ರೀರಂಗ ಮಂಗಳ ಸಿಂಗರದಿ ತಾನಿಂತಿಗ ಅಂಗರಾಗ ಶ್ರೀರಂಗ ಮಂಗಳ ಸಿಂಗರದಿ ತಾನಿಂತಿಗ ಮಂಗಳಾಂಗನ ಮಂಗಳಾರತಿ ಹೆಂಗಳೆಲ್ಲರೂ ನೋಡಿರೆ ಮಂಗಳಾಂಗನ ಮಂಗಳಾರತಿ ಹೆಂಗಳೆಲ್ಲರೂ ನೋಡಿರೆ ಒಂದು ಕೈಯಲ್ಲಿ ಗಂಧ ಪುಷ್ಪ ಮತ್ತೊಂದು ಕೈಯಲ್ಲಿ ರಂಗನು ಮಲ್ದಕಾಸದಿ ಇಂದು ಮುಖಿಯರಿಗೊಂದಿಸುವನತಿ ಚಂದದಿ ಮಲ್ದಕಾಸದಿ ಇಂದು ಮುಖಿಯರಿಗೊಂದಿಸುವನತಿ ಚಂದದಿ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ. ಶುಕ್ರವಾರದಿ ಪೂಜೆಗೊಂಬುವ ಚಕ್ರಧರ ಶ್ರೀ ಕೃಷ್ಣನು ಶುಕ್ರವಾರದಿ ಪೂಜೆಗೊಂಬುವ ಚಕ್ರಧರ ಶ್ರೀ ಕೃಷ್ಣನು ನಕ್ರಗರ ತ್ರಿವಿಕ್ರಮನು ಮನವಾಕ್ರಮಿಸಿ ಸುಖ ಕೊಡುತ್ತಿಗ ನಕ್ರಗರ ತ್ರಿವಿಕ್ರಮನು ಮನವಾಕ್ರಮಿಸಿ ಸುಖ ಕೊಡುತ್ತಿಗ ಶುಕ್ರವಾರದಿ ಪೂಜೆಗೊಂಬುವ ಚಕ್ರಧರ ಶ್ರೀಕೃಷ್ಣನು ನಕ್ರಗರ ತ್ರಿವಿಕ್ರಮನು ಮನವಾಕ್ರಮಿಸಿ ಸುಖ ಕೊಡುತ್ತಿಗ ನಕ್ರಗರ ತ್ರಿವಿಕ್ರಮನು ಮನವಾಕ್ರಮಿಸಿ ಸುಖ ಕೊಡುತ್ತಿಗ ತುಳಸಿ ಮಧ್ಯದಿ ಇರುವ ಕೃಷ್ಣನ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ ಬಳಸಿ ನೋಡುವ ಬನ್ನಿರೇ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಕಂಡೆನು ಕೃಷ್ಣ ನಿನ್ನಯ ದಿವ್ಯಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೇ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ದಟ್ಟಿಯು ಪಿಡಿದ ವಂಕೆಯು ತೊಟ್ಟ ಕೌಸ್ತುಭಭೂಷಣ
ಮೆಟ್ಟಿದ ನವರತ್ನಧಾವಿಗೆ ಇಟ್ಟ ಕಸ್ತೂರಿ ತಿಲಕವ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಮಂದಹಾಸವುದಂತ ಪಂಕ್ತಿಯು ಚೆಂದ ಕಡೆ ಗಂಡ ನೋಟವು ಅಂದವಾದ ಕುರುಳುಗೋದಲು ಮುದ್ದು ಸುರಿವೋ ಮುಖವನ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಮೊಲ್ಲೆ ಮಲ್ಲಿಗೆ ದಂಡೆ ಕೊರಳಲಿ ಚೆಲುವ ಕಂಕಣ ಕೈಯಲಿ ಕೊಲ್ಲ ಸತಿಯರ ಕುಚಗಳಲ್ಲಿ ಅಲ್ಲಳಿ ಮಾಡಿ ನಗುವನ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಸುರರು ಪುಷ್ಪದ ವೃಷ್ಟಿ ಕರೆಯಲು ಹಾಗೆ ಸರ್ವರು ಕೂಡ ಕುಟುಂಬದ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಒಂದೇ ಮನಸ್ಸಿನಿಂದ ಏಕ ಮನಸ್ಸಿನಿಂದ ನಿಮ್ಮ ಕುಟುಂಬದ ದೈವದೇವರುಗಳನ್ನು ಆರಾಧನೆಯನ್ನು ಮಾಡಿಕೊಂಡು ಆ ದೈವದೇವರ ಅನುಗ್ರಹದಿಂದ ಆರಾಧನೆ ಮಾಡಿದಂತಹ ದೇವರ ಅನುಗ್ರಹ ಬಲದಿಂದ ಹಿತೋಪ್ಯತಿಶಯವಾದಂತಹ ಅಭಿವೃದ್ಧಿ ನಾವು ಈಗ ಎಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದೇವೋ ಅದಕ್ಕೆ 100 ಪಟ್ಟು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವಂತಹ ಯೋಗಭಾಗ್ಯಾದಿಗಳನ್ನು ಆ ಭಗವಂತ ಅನುಗ್ರಹಿಸಿಕೊಡಬೇಕು ಅನ್ನುವಂತಹ ಪ್ರಾರ್ಥನೆ. ಒಂದು ಪೂಜೆಗೆ ಫಲ ಹೇಗೆ ಬರುತ್ತದೆ ಅಂತ ಹೇಳಿದ್ರೆ ನಮ್ಮ ಭಕ್ತಿಗೆ, ಶ್ರದ್ಧೆಗೆ ಹಾಗೆ ವಿಶ್ವಾಸಕ್ಕೆ ಅನುಗುಣವಾಗಿ ಒಂದು ಪೂಜೆಯ ಫಲ ಬರುತ್ತದೆ ಅಂತ ಹೇಳ್ತಾರೆ. ಒಂದು ಪೂಜೆಗೆ ಫಲ ಎಷ್ಟು ಅಂತ ಹೇಳಿದ್ರೆ ಒಂದು ಸಮುದ್ರದಲ್ಲಿ ಎಷ್ಟು ನೀರುಂಟು ಅಷ್ಟು ಕೂಡ ಭಗವಂತನ ಒಂದು ಪೂಜೆಗೆ ಫಲ ಉಂಟು ಅಂತ ಶಾಸ್ತ್ರ ಹೇಳ್ತಿದೆ. ಸಮುದ್ರದಲ್ಲಿರುವಂತಹ ನೀರನ್ನು ನಾವು ತರಬೇಕು ಅಂತೇಳಿ ಸಮುದ್ರ ತೀರಕ್ಕೆ ಬರಿಗೈಯಲ್ಲಿ ಹೋದರೆ ನಮಗೆ ನೀರು ಅನ್ನುವಂಥ ಫಲವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪೂಜೆಯಲ್ಲಿಯೂ ಕೂಡ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ದೊಡ್ಡದಾದಂತಹ ಶ್ರದ್ಧೆಯ ಭಕ್ತಿಯ ಪಾತ್ರೆಯನ್ನು ಹಿಡಿಕೊಂಡು ದೇವರ ಸಮೀಪಕ್ಕೆ ಹೋದರೆ ದೇವರು ನಾವು 1 ಹೆಜ್ಜೆ ದೇವರ ಹತ್ತಿರಕ್ಕೆ ಇಟ್ಟರೆ ದೇವರು 10 ಹೆಜ್ಜೆ ನಮ್ಮ ಹತ್ತಿರಕ್ಕೆ ಬರ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ದೊಡ್ಡದಾದಂತಹ ಶ್ರದ್ಧಾ ಭಕ್ತಿಯ ಪಾತ್ರೆಯನ್ನು ಹಿಡ್ಕೊಂಡು ಅವನನ್ನು ಆರಾಧನೆಯನ್ನು ಮಾಡಿದರೆ ಅದಕ್ಕೆ ತುಂಬುವಷ್ಟು ಫಲವನ್ನು ಅದರಲ್ಲಿ ಎಷ್ಟೇ ದೊಡ್ಡ ಪಾತ್ರೆ ಕೊಂಡು ಹೋದರೂ ಕೂಡ ನಮಗೆ ಅದರಲ್ಲಿ ಫಲ ಇಲ್ಲ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂತಹ ಪೂಜೆಯನ್ನು ಆ ಭಗವಂತ ಸಂಪೂರ್ಣವಾಗಿ ಸ್ವೀಕಾರವನ್ನು ಮಾಡಿಕೊಂಡು ಗುರುಮುಖೇನವಾಗಿ ಮಾಡಿದಂತಹ ಈ ಆರಾಧನೆಯಿಂದ ಸಂತುಷ್ಟನಾದಂತಹ ಭಗವಂತ ಈ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು, ಆರೋಗ್ಯ, ನೆಮ್ಮದಿಯುಕ್ತವಾದಂತಹ ಬದುಕನ್ನು ಬದುಕುವಂತಹ ಯೋಗಭಾಗ್ಯಾದಿಗಳನ್ನು ಜೀವಿತಾವಧಿಯಲ್ಲಿ ಕಾಲಕಾಲಕ್ಕೆ ಬೇಕಾದಂತಹ ಸಮಸ್ತ ಸೌಭಾಗ್ಯಾದಿಗಳನ್ನು ನೀವು ನೆನೆಸಿದಂತಹ ಎಲ್ಲ ಒಳ್ಳೆಯ ಮನಸ್ಸಂಕಲ್ಪಗಳನ್ನು ಆ ಲಕ್ಷ್ಮೀ ಸಹಿತನಾದಂತಹ ನಾರಾಯಣ ದೇವರು ಅನುಗ್ರಹಿಸಿ ಉದ್ಧರಿಸಲಿ. ಹಾಗೆ ಮಾಡುವಂತಹ ಅನ್ನದಾನಾದಿಗಳನ್ನು ಅಕ್ಷಯವನ್ನಾಗಿಸಿಕೊಟ್ಟು ಈ ಕುಟುಂಬವನ್ನು ಉದ್ಧರಿಸುವಂತಹ ಮಹಾಭಾರ ಆರಾಧನೆಗೊಂಡಂತಹ ದೇವರ ಚರಣಾರವಿಂದಕ್ಕೆ ಸೇರಿದ್ದು ಅಂತೇಳಿ ಭಕ್ತಿಯನ್ನು ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಸಪರಿವಾರ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ.
ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ಉಟ್ಟದಟ್ಟಿಯು ಹಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಉಟ್ಟದಟ್ಟಿಯು ಹಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಕೊಟ್ಟೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವ ನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವ ನಾರಮ್ಮ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನ್ಯಾರಮ್ಮ.
ಆರತಿ ಎತ್ತಿರೆ ಕೊಲ್ಲೂರಾಂಬಿಕೆಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿರೆ ಕೊಲ್ಲೂರಾಂಬಿಕೆಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿರೆ ಕೊಲ್ಲೂರಾಂಬಿಕೆಗೆ ಆದಿಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಜಯಲಕ್ಷ್ಮಿಗೆ ಆದಿಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಜಯಲಕ್ಷ್ಮಿಗೆ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿಗೆ ವಿದ್ಯಾಲಕ್ಷ್ಮಿಗೆ ಗಜಲಕ್ಷ್ಮಿ ದೇವಿಗೆ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿಗೆ ವಿದ್ಯಾಲಕ್ಷ್ಮಿಗೆ ಗಜಲಕ್ಷ್ಮಿ ದೇವಿಗೆ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಹರಳಿನೊಲೆಯದನ್ನ ಮೂಗುತಿ ಕಾಲುಂಗುರ ಗೆಜ್ಜೆ ಮಂಗಳ ಸೂತ್ರಗಳ ಹರಳಿನೊಲೆಯರನ್ನ ಮೂಗುತಿ ಕಾಲುಂಗುರ ಗೆಜ್ಜೆ ಮಂಗಳ ಸೂತ್ರಗಳ ಅರಳು ಮಲ್ಲಿಗೆ ಜಾಜಿ ಮುಡಿದಿರುವ ನಮ್ಮ ಮನೆ ಬೆಳಗುವ ದೇವಿ ನೀನೆನುತ ಅರಳು ಮಲ್ಲಿಗೆ ಜಾಜಿ ಮುಡಿದಿರುವ ನಮ್ಮ ಮನೆ ಬೆಳಗುವ ದೇವಿ ನೀನೆನುತ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಧರೆಯೊಳಧಿಕ ಶೇಷಗಿರಿಯಾವಾಸ ಸಿರಿನಿಲಯನ ಪೇರುರದಲ್ಲಿ ಮೆರೆವ ಧರೆಯೊಳಧಿಕ ಶೇಷಗಿರಿಯಾವಾಸ ಸಿರಿನಿಲಯನ ಪೇರುರದಲ್ಲಿ ಮೆರೆವ ವರಮಹಾಲಕ್ಷ್ಮಿ ನಮ್ಮ ಪೊರೆವ ತಾಯಿಯೇ ಕರುಣಾಸಾಗರೆ ನೀ ಹೌದೆನುತ ವರಮಹಾಲಕ್ಷ್ಮಿ ನಮ್ಮ ಪೊರೆವ ತಾಯಿಯೇ ಕರುಣಾಸಾಗರೆ ನೀ ಹೌದೆನುತ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಮಂಗಳಾರತಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿದೆ ಕೊಲ್ಲೂರಾಂಬಿಕೆಗೆ ಮಂಗಳವೆನ್ನೀರೆ ಮೂಕಾಂಬಿಕೆಗೆ ಮಂಗಳವೆನ್ನೀರೆ ಮಂಗಳವೆನ್ನೀರೆ ಮೂಕಾಂಬಿಕೆಗೆ ಮಂಗಳವೆನ್ನೀರೆ ಮಂಗಳವೆನ್ನೀರೆ
ಮಂಗಳ ಮಹಿಮನ ಮುದ್ದಿನ ರಾಣಿಗೆ ಮಂಗಳ ಮಹಿಮೆಗೆ ಮಂಗಳ. ಮಂಗಳ ಮಹಿಮನ ಮುದ್ದಿನ ರಾಣಿಗೆ ಮಂಗಳ ಮಹಿಮೆಗೆ ಮಂಗಳ. ಮಂಗಳ ರೂಪಿಣಿ ಮಂಗಳ ಕಾಯೆಗೆ ಮಂಗಳ ರೂಪಿಣಿ ಮಂಗಳ ಕಾಯೆಗೆ ಮಂಗಳ ದೇವಿಗೆ ಶುಭ ಮಂಗಳ. ಮಂಗಳ ದೇವಿಗೆ ಶುಭ ಮಂಗಳ. ಮಂಗಳವೆನ್ನೀರೆ ಮೂಕಾಂಬಿಕೆಗೆ ಮಂಗಳವೆನ್ನೀರೆ ಮಂಗಳವೆನ್ನೀರೆ. ಕಾಕು ಬುದ್ಧಿ ಕಳೆವಳಿಗೆ ಶುಭ ಮಂಗಳ. ಶೋಕವ ಪರಿಹರಿಪಳಿಗೆ ಮಂಗಳ. ಕಾಕು ಬುದ್ಧಿ ಕಳೆವಳಿಗೆ ಶುಭ ಮಂಗಳ. ಶೋಕವ ಪರಿಹರಿಪಳಿಗೆ ಮಂಗಳ. ಲೋಕವೆಲ್ಲವನು ಪೆತ್ತು ಸಲಗುವ ಲೋಕವೆಲ್ಲವನು ಪೆತ್ತು ಸಲಗುವ ಲೋಕಮಾತೆಗೆ ಮಂಗಳ. ಲೋಕಮಾತೆಗೆ ಮಂಗಳ. ಮಂಗಳ ಎನ್ನೀರೆ ಮೂಕಾಂಬಿಕೆಗೆ ಮಂಗಳವೆನ್ನೀರೆ ಮಂಗಳವೆನ್ನೀರೆ. ಜನನಿ ಶ್ರೀದೇವಿಗೆ ಮಂಗಳ. ಜನಕ ಶ್ರೀಧರನಿಗೆ ಮಂಗಳ. ಜನನಿ ಶ್ರೀದೇವಿಗೆ ಮಂಗಳ. ಜನಕ ಶ್ರೀಧರನಿಗೆ ಮಂಗಳ. ಜನನಿ ಜನಕ ಚಿನುಮಯ ಕಾಯದ ಶ್ರೀ ಶ್ರೀಧರರಿಗೆ ಮಂಗಳ. ಜನನಿ ಜನಕ ಚಿನುಮಯ ಕಾಯದ ಶ್ರೀ ಶ್ರೀಧರರಿಗೆ ಮಂಗಳ. ಶ್ರೀ ಶ್ರೀಧರರಿಗೆ ಮಂಗಳ. ಶ್ರೀಧರರಿಗೆ ಶುಭ ಮಂಗಳ. ಶ್ರೀ ಶ್ರೀಧರರಿಗೆ ಶುಭ ಮಂಗಳ. ಶ್ರೀ ಶ್ರೀಧರರಿಗೆ ಶುಭ ಮಂಗಳ. ಶ್ರೀ ಶ್ರೀಧರರಿಗೆ ಶುಭ ಮಂಗಳ. ಶುಭ ಮಂಗಳ 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 ಶುಭ ಮಂಗಳ. शेषदेवा शेषदेवा वारुणिपति पाहि शेषदेवा शेषदेव त्रैघोषणमुख परिपोषिसु एम्मभिलाषय सलिसि शेषदेवा
ಭಜಿಸುವೆ ಸರ್ವದ ಸುಜನಾಭೀಷ್ಟದ ತ್ರಿಜಗಧಾರಕ ಭುಜಗೋತ್ತಂಸ ಶೇಷದೇವಾ ಪುಣ್ಯಚರಿತ ಸುಶರಣ್ಯನೆ ಸುಬ್ರಹ್ಮಣ್ಯ ದೇವ ಕಾರುಣ್ಯಮೂರುತಿ ಶೇಷದೇವಾ ದೇವಾ ವಾರುಣಿ ಸುಮುಖ ಸರೋರುಹ ದಿನಕರ ತೋರು ತವಾಂಘ್ರಿ ಮಹೋರಗರಾಜ ಶೇಷದೇವಾ ಪಾತಾಳಪ ಪುರುಹೂತನುತ ಜಗನ್ನಾಥ ವಿಠ್ಠಲನ ಪ್ರೀತಿ ವಿಷಯನೇ ಶೇಷದೇವಾ ವಾರುಣಿಪತಿ ಪಾಹಿ ಶೇಷದೇವಾ ಶೇಷದೇವಾ ಪಾರಿಭಿನ್ನಯ ಬಲ್ಪುವ ಕಟೀಲಪ್ಪೆ ಈರೆದಯನು ನಟ್ಟುವ ಪಾರಿಭಿನ್ನಯ ಮಲ್ಪುವ ಕಟೀಲಪ್ಪೆ ಈರೆದಯನು ನಟ್ಟುವ ಆರವಾರುನು ಪೂರ ಕಾರಡಿ ಗುಪ್ಸಾವ ಆರವಾರುನು ಪೂರ ಕಾರಡಿ ಗುಪ್ಸಾವ ಸಾರವಿಟ್ಟೂರೋನು ಪಾರಲೆ ದೂರ ಪಾರಿಭಿನ್ನಯ ಮಲ್ಪುವ ಕಟೀಲಪ್ಪೆ ಈರೆದಯನು ನಟ್ಟುವ கொடிதெர்த்தது மதிப்புகு பெரிசாயாது கைப்பத்துது நியாயத கொடிதெர்த்தது மதிப்புகு பெரிசாயாது கைப்பத்துது ಮಾಯೊದ ನಿಲೆಟುಂತುದೆಡ್ಡೆ ಪುದಿಟ್ಟಿನು ಮಾಯೊದ ನಿಲೆಟುಂತುದೆಡ್ಡೆ ಪುದಿಟ್ಟಿನು ಈಯೊಂದು ಕಾಪುಲೆ ಆಯರೆ ತುನ ಮುಟ್ಟ ಆರಿಬಿನ್ನಯ ಬಲ್ಪುವ ಕಟೀಲಪ್ಪೆ ಈರೆದಯನು ನಟುವ ಕೋಡಿನ ಕಳೊಟು ಮುತ್ತುಂಡು ಪನ್ಪಿ ಸತ್ಯೋನಂದ್ ಮಲ್ತದು 10 ಕೋಡಿನ ಕಳೊಟು ಮುತ್ತುಂಡು ಪನ್ಪಿ ಸತ್ಯೋನಂದ್ ಮಲ್ತದು ಪತಪ್ಪೆ ಜೋಕ್ಲೆನು ಒದ್ದಟ್ಟು ಮಲ್ಪಾದು ಪತಪ್ಪೆ ಜೋಕ್ಲೆನು ಒದ್ದಟ್ಟು ಮಲ್ಪಾದು ಅತಿಡ ಭಯ ಕೊರ್ದು ನಿತ್ಯೊಲ ಕಾಪುಲೆ ಪಾರಿಭಿನ್ನಯ ಮಲ್ಪುವ ಕಟೀಲಪ್ಪೆ ಈರೆದಯನು ನಟುವ
ಸರ್ವ ಜೀವಿಲು ಸುಖ ಎಲ್ಲಿಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆನು ಸುಗಿಪುಗ ಮೇರೆ ಪಾಯಿ ಬಾಲೆನು ಸುಗಿಪುಗ ಎಲ್ಲಿಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆನು ಸುಗಿಪುಗ ಕುಕ್ಕೆದ ಬಾಲೆನು ಸುಗಿಪುಗ ಮೂಜಿಲೋ ಕೊಗುಮಲ್ಲ ಬಾದಿಯೇ ಆದಿತ್ತಿ ರಕ್ಕಸೆರರ ಸೂತಾರಕನು ಅಂಕೊದ ಕಳೋಟು ತಂಕೊಡು ತಜತದು ಮೂಜಿ ಮುಕ್ಕಾಲು ಗಳಿಗೆಡು ಮೂಜಿಲೋ ಕೊಗುಮಲ್ಲ ಬಾದಿಯೇ ಆದಿತ್ತಿ ರಕ್ಕಸೆರರ ಸೂತಾರಕನು ಅಂಕೊದ ಕಳೋಟು ತಂಕೊಡು ತಜತದು ಮೂಜಿ ಮುಕ್ಕಾಲು ಗಳಿಗೆಡು ಧರ್ಮದ ಕೋಡಿಗೆ ಕೇಳಿದ ಕುಡಿದಿರ್ತಿ ಕುಕ್ಕೆದ ಬಾಲೆನು ಸುಗಿಪುಗ ಎಲ್ಲಿಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆನು ಸುಗಿಪುಗ ಕುಕ್ಕೆದ ಬಾಲೆನು ಸುಗಿಪುಗ ಮಾಮಲ್ಲ ಕುಮಾರ ಮಲೆಜತ್ತು ಪರಿಪುನ ಕುಮಾರಧಾರ ಸುದೆ ಬರಿಟು ಪುಣ್ಯದ ಪುಂಚೊಡು ಮೆಂಚುನ ಮರಿತೊಂಜಿ ಒರುವಾದು ನಿಲೆಯಾಯ ತಳ್ಪುಡು ಮಾಮಲ್ಲ ಕುಮಾರ ಮಲೆಜತ್ತು ಪರಿಪುನ ಕುಮಾರಧಾರ
ಸುದೆ ಬರಿಟು ಪುಣ್ಯದ ಪುಂಚೊಡು ಮೆಂಚುನ ಮರಿತೊಂಜಿ ಒರುವಾದ ನಿಲೆಯಾಯ ತಣ್ಪುಡು ಧರ್ಮದ ಕೋಡಿಗು ಗೇಲುದ ಕೊಡಿದೆರ್ತಿ ಕುಕ್ಕೆದ ಬಾಲೆನು ಸುಗಿಪುಗ ಎಲ್ಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆನು ಸುಗಿಪುಗ ಕುಕ್ಕೆದ ಬಾಲೆನು ಸುಗಿಪುಗ ಸಂತಾನ ಸಂಪತ್ತು ಪುಳೆಸಲೆ ಭಾಗ್ಯನು ಒದಗಾವು ಕರ್ತುನು ಸುಗಿಪುಗ ದೀನತೆ ಮಾಜಾದ್ ಜ್ಞಾನ ಶಕ್ತಿನು ಕೊರ್ಪಿ ಸುಬ್ರಹ್ಮಣ್ಯಗು ಸೊಲ್ಮೆ ಸಂದಾಗ ಸಂತಾನ ಸಂಪತ್ತು ಪುಳೆಸಲೆ ಭಾಗ್ಯನು ಒದಗಾವು ಕರ್ತುನು ಸುಗಿಪುಗ ದೀನತೆ ಮಾಜಾದ್ ಜ್ಞಾನ ಶಕ್ತಿನು ಕೊರ್ಪಿ ಸುಬ್ರಹ್ಮಣ್ಯಗು ಸೊಲ್ಮೆ ಸಂದಾಗ ಧರ್ಮದ ಕೋಡಿಗು ಗೇಲುದ ಕೊಡಿದೆರ್ತಿ ಕುಕ್ಕೆದ ಬಾಲೆನು ಸುಗಿಪುಗ ಎಲ್ಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆನು ಸುಗಿಪುಗ ಕುಕ್ಕೆದ ಬಾಲೆನು ಸುಗಿಪುಗ
ನಾಗದನು ಪ್ರಸನ್ನ ಸೇವೆಯನ್ನು ಆ ದೇವತೆಗಳಿಗೆ ನಾವು ಸಮರ್ಪಿಸಿಕೊಂಡಿದ್ದೇವೆ. ಪೂಜಾವಸಾನೆ ಸರ್ವೇಪಿ ದೇವಾ ಪ್ರಸನ್ನ ಚಿತ್ತಾಹ ಅಂಥೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಪೂಜೆಯ ಅವಸಾನ ಅಂತ್ಯಕ್ಕಾಗುವಾಗ ಸರ್ವೇಪಿ ದೇವಾಹ ಎಲ್ಲ ದೇವತೆಗಳು ಕೂಡ ಪ್ರಸನ್ನ ಚಿತ್ತಾಹ ಪ್ರಸನ್ನಗೊಂಡು ಖುಷಿಯಾಗಿರುತ್ತಾರೆ. ಆವಾಗ ಆ ದೇವತಾ ಸಾನ್ನಿಧ್ಯದ ಮುಂದೆ ದೇಹಿ ಅಂಥೇಳಿ ಕೈಯೊಡ್ಡಿ ಏನನ್ನು ಬೇಡುತ್ತೇವೆಯೋ ಅದೆಲ್ಲವನ್ನು ಕೂಡ ಆ ದೇವತಾ ಸಾನ್ನಿಧ್ಯಗಳು ಅನುಗ್ರಹಿಸ್ತವೆ. ಹೇಳಿ, ನಾವು ಮನೆಯನ್ನು ಯಾಕಾಗಿ ನಿರ್ಮಾಣ ಮಾಡ್ತೇವೆ? ನಮಗೆ ಒಂದು ಆಧಾರವಾಗಿರಬೇಕು, ನಮಗೆ ಉಳುಕೊಳ್ಳುವುದಕ್ಕೊಂದು ವ್ಯವಸ್ಥೆ ಬೇಕು. ಮನೆ ಅನ್ನುವಂಥದ್ದು ಗೃಹಸ್ಥನಿಗೆ ಆಧಾರ. ಹಾಗಾಗಿ ಆ ಜೀವನಕ್ಕೆ ಗೃಹಸ್ಥ ಧರ್ಮ ಅನ್ನುವಂಥದ್ದಾಗಿ ಕರೆದಿದ್ದಾರೆ. ಹಾಗೆಯೇ ಈ ಮನೆ ಇರುವಂಥದ್ದು ಈ ಭೂಮಿಯಲ್ಲಿ. ಈ ಭೂಮಿಗೆ ಆಧಾರ ಯಾರು ಕೇಳಿದರೆ ನಾಗನಾಥಾನೆ. ಆದಿಶೇಷನ ಹೆಡೆಯ ಮೇಲೆ ಈ ಜಗತ್ತು ಉಂಟು ಅಂಥೇಳಿ ನಾವು ನಂಬುತ್ತೇವೆ. ಹಾಗಾಗಿ ಇಡೀ ಭೂಮಿಗೆ ಆಧಾರಭೂತನಾದಂತಹ ನಾಗದೇವತಾ ಅನುಗ್ರಹ ನಿಮಗೆ ಒಲಿದು ಬಂದು ಮನೆಯಲ್ಲಿ ಸಕಲ ಸಮೃದ್ಧಿ ಉಂಟಾಗಿ ಮುಂದಕ್ಕೆಲ್ಲ ಒಳ್ಳೆಯದಾಗಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಆ 56 ಸರ್ಪ ಸಂಕುಲಗಳನ್ನು ನಾಗತನು ಪ್ರಸನ್ನ ಮಂಡಲ ಮಧ್ಯದಲ್ಲಿ ಆರಾಧಿಸಿಕೊಂಡಿದ್ದೇವೆ. ಜನಮೇಜಯನ ಸರ್ಪಯಾಗದಲ್ಲಿ ಗತಿಸಿದಂತಹ ಯಾವೆಲ್ಲ ನಾಗವಂಶಗಳಿದ್ದಾವೆಯೋ ಅದೆಲ್ಲವನ್ನು ಕೂಡ ಪೂಜಿಸಿಕೊಂಡು ಅಗ್ನಿಮುಖವಾಗಿ ಅದಕ್ಕೆ ಹವಿಸ್ಸನ್ನು ಸಮರ್ಪಿಸಿ ಹೋಮಮುಖೇನವಾಗಿ ಅರ್ಚಿಸಿಕೊಂಡು ಮಂಡಲ ಮೂಲಕವಾಗಿ ಅದಕ್ಕೆ ಅನ್ನಂ ಬಲಿರೂಪೇಣ ಸಂಸ್ಥಿತ ಅನ್ನುವಂಥ ರೂಪದಿಂದ ಬಲಿ ಸಮರ್ಪಣೆಯನ್ನು ನಡೆಸಿಕೊಂಡು ನಾಗತನು ತರ್ಪಣ ಮೂಲಕವಾಗಿ ಆ ದೇವತಾ ಸಾನ್ನಿಧ್ಯಗಳನ್ನು ನಾವು ತೃಪ್ತಿಪಡಿಸಿದ್ದೇವೆ. ನಾಗವಂಶಗಳಲ್ಲಿ 3 ವಿಧವಾದಂತಹ ನಾಗಗಳಿದ್ದಾವಂತೆ, ಸಾತ್ವಿಕ, ರಾಜಸ, ತಾಮಸ ಅಂಥೇಳಿ. ಅದರಲ್ಲಿ ಹೋಮದಿಂದ ಕೊಡುವಂಥ ಆಹುತಿಯಿಂದಲಾಗಿ ಸಾತ್ವಿಕ ಗುಣಯುಕ್ತವಾದಂತಹ ನಾಗದೇವತೆಗಳು ತೃಪ್ತಿಯನ್ನು ಹೊಂದುತ್ತಾರೆ. ಮಂಡಲ ಮಧ್ಯದಲ್ಲಿ ಕೊಡುವಂತಹ ಬಲಿಪ್ರದಾನದಿಂದಲಾಗಿ ರಾಜಸೀ ಶಕ್ತಿಯುಳ್ಳಂತಹ ನಾಗಗಳು ತೃಪ್ತಿಯನ್ನು ಹೊಂದಿದರೆ, ತನುತರ್ಪಣದಲ್ಲಿ ತಾಮಸೀ ಶಕ್ತಿಯುಕ್ತವಾದಂತಹ ನಾಗವಂಶಗಳು ಯಾವಿದ್ದಾವೆಯೋ ಅದೆಲ್ಲವೂ ಕೂಡ ತೃಪ್ತಿ ಹೊಂದುತ್ತವೆ. ಈ ನಾಗತನು ಪ್ರಸನ್ನ ಪೂಜೆಯಲ್ಲಿ ಹೋಮವು, ಮಂಡಲ ಮೂಲಕವಾಗಿ ಬಲಿ ಸಮರ್ಪಣೆಯು, ತನು ಮೂಲಕವಾಗಿ ತರ್ಪಣವು, ಇದು 3 ನಡೆಯುವುದರಿಂದಲಾಗಿ ಈ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ 3 ಕುಲದ ನಾಗವಂಶಗಳಿಗೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ತೃಪ್ತಿಯಾಗುತ್ತವೆ. ಹಾಗೆ ಅಂತಹ ನಾಗದೇವತಾ ಅನುಗ್ರಹದಿಂದ ಮುಂದಕ್ಕೆಲ್ಲ ವ್ಯವಹಾರಗಳು ಚೆನ್ನಾಗಿ ನಡೆದು ಮುಂದಕ್ಕೆ ಒಳ್ಳೆ ಅಭಿವೃದ್ಧಿಯನ್ನು ದೇವರ ಅನುಗ್ರಹ ಮಾಡಲಿ. ಈ ನಾಗನಿಗೆ ನಾವು ಅರ್ಚನೆಯನ್ನು ಮಾಡಿದರೆ ನಮಗೆ ಎಲ್ಲ ದೇವತಾ ಸಾನ್ನಿಧ್ಯಗಳು ಕೂಡ ಅನುಗ್ರಹವನ್ನು ನೀಯುತ್ತವೆ. ದೇವರನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡುತ್ತೇವೆ. ಗಣಪತಿಯಾಗಿ ಕಂಡ್ರೆ ಹೊಟ್ಟೆಯಲ್ಲಿ ಉದರದಲ್ಲಿ ಉದರಭೂಷಣನಾಗಿ ನಾಗದೇವತೆಗಳಿದ್ದಾವೆ. ಹಾಗೆ ನೀಲಕಂಠನ ಕುತ್ತಿಗೆಯಲ್ಲಿ ಸರ್ಪಭೂಷಿತನಾಗಿದ್ದಾನೆ. ಹಾಗೆ ವಿಷ್ಣುದೇವ ಅನಂತಶಯನಾಗಿ ನಾಗನ ಮೇಲೆಯೇ ಮಲಕೊಂಡು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ದೇವಿಯನ್ನು ನೋಡಿದರೆ ನಾಗ ಯಜ್ಞೋಪವೀತಿನಿಯಾಗಿ ಶೋಭಿಸ್ತಾ ದೇವಿ ಕಿರೀಟದ ಮೇಲೆಯೂ ನಾಗನನ್ನು ಧರಿಸಿಕೊಂಡು ಭಕ್ತರನ್ನು ಪೊರೆಯುತ್ತಾರೆ. ಈ ರೀತಿ ಬೇರೆ ಬೇರೆ ಯಾವುದೇ ರೀತಿಯಾದಂತಹ ದೇವತಾ ರೂಪವನ್ನು ನಾವು ನೋಡಿದರೂ ಕೂಡ ಅಲ್ಲೆಲ್ಲ ಆ ನಾಗನ ಒಂದು ಬಂಧ ಎಲ್ಲ ದೇವತೆಗಳೊಂದಿಗೂ ನಮಗೆ ಕಾಣುತ್ತದೆ. ಆದ್ದರಿಂದಲಾಗಿ ನಾವೊಂದು ನಾಗನಿಗೆ ಅರ್ಚನೆಯನ್ನು ಮಾಡಿದೆವುಳೆ ಆದರೆ ಆ ಎಲ್ಲ ದೇವತಾ ಸಾನ್ನಿಧ್ಯಗಳು ಯಾವ ಯಾವ ಫಲವನ್ನು ಕೊಡುತ್ತದೋ ಅದೆಲ್ಲವನ್ನೂ ಕೂಡ ನಾಗನೊಬ್ಬನೇ ಅನುಗ್ರಹಿಸ್ತಾನೆ. ಅಂತಹ ನಾಗದೇವತಾ ಅನುಗ್ರಹದಿಂದ ಕುಟುಂಬಕ್ಕೆ ಮನೆ ಮಂದಿ ಬಂದು ಸೇರಿದಂತಹ ಎಲ್ಲರಿಗೂ ಕೂಡ ಮುಂದಕ್ಕೆ ಕ್ಷೇಮವಾಗಲಿ. ಜ್ಯೋತಿಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಸರ್ಪ ಪ್ರೀತಿರ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತದೆ. ಅಂದರೆ ಶರೀರಕ್ಕೆ ಒಳ್ಳೆ ಆರೋಗ್ಯ ಬರಬೇಕುಳಾದರೆ, ಪುತ್ರ ಪೌತ್ರಾದಿ ವಂಶ ಬೆಳೀಬೇಕುಳಾದರೆ, ಮಕ್ಕಳಿಗೆ ಒಳ್ಳೆಯದಾಗಬೇಕುಳಾದರೆ, ಆಪ್ತೆಯೇ ಅನ್ಯೋನ್ಯತೆಯಿಂದ ಬದುಕಿ ಬಾಳಬೇಕುಳಾದರೆ, ಉದ್ಯೋಗದಲ್ಲಿ ಒಳ್ಳೆ ಸ್ಥಾನ,
ವ್ಯಾವಹಾರಿಕವಾಗಿ ಒಳ್ಳೆ ಸಂಪಾದನೆ ಇದಿಷ್ಟು ಒದಗಿ ಬರಬೇಕು. ಆದರೆ ನಾಗಾನುಗ್ರಹ ನಮಗೆ ಒಲಿದು ಬರಬೇಕು. ಸರ್ಪಪ್ರೀತಿ ಅವಶ್ಯಮೇವ ಕರಣೀಯಂ, ಅವಶ್ಯವಾಗಿ ನಾಗನೇ ಪೂಜೆ ಮಾಡಬೇಕು. ಅಂದರೆ ನಾಗ ಸಂಬಂಧವಾದ ದೋಷಗಳಿದ್ದಾವ, ಇದೆಲ್ಲದರಲ್ಲಿಯೂ ಕೂಡ ನಮಗೆ ತಡೆಗಳು ಬರುತ್ತವೆ. ಅಂತಹ ಏನೇ ದುರಿತಗಳಿದ್ದರೂ ನೀವು ಮಾಡಿದ್ದೆವು, ಹಿರಿಯರು ಮಾಡಿದ್ದೆವು, ಈ ಭೂ ಸಂಬಂಧವಾಗಿ ಬಂದದ್ದು ಅದೆಲ್ಲವನ್ನು ಕೂಡ 100ಕ್ಕೆ 100 ಪರಿಹರಿಸ್ತಾ ಕ್ಷೇತ್ರದಲ್ಲಿ ವಿರಾಜಮಾನದಂತಹ ನಾಗ ಸಾನ್ನಿಧ್ಯವು ಕೂಡ ತನುತರ್ಪಣದಿಂದ ಸಂಪೂರ್ಣವಾಗಿ ತೃಪ್ತಿಯನ್ನು ಹೊಂದಿಕೊಂಡು ಮುಂದಕ್ಕೆ ಇತೋಪ್ಯತಿಶಯವಾದಂತಹ ಅಭಿವೃದ್ಧಿಯನ್ನು ನಿಮ್ಮ ಪಾಲಿಗೆ ಹೇಯುತ್ತಾ ಅವನಿಗೆ ಅರ್ಚನೆ ಮಾಡಿದರೆ ಜೀವನದಲ್ಲಿ ಬೇಕಾದಷ್ಟು ಸಂಪತ್ತನ್ನು ನಮ್ಮ ಪಾಲಿಗೆ ಅನುಗ್ರಹ ಮಾಡುತ್ತಾನೆ. ಅದರಿಂದಲೇ ಅವನನ್ನು ನಾಗರಾಜ ಅಂತ ಕರೀತೇವೆ. ಅಂದರೆ ಈ ಸಂಪತ್ತನ್ನು ಆಭರಣಗಳೆಲ್ಲಾರ ನಗ ಅಂತೇವೆ, ದುಡ್ಡಾದರೆ ನಗದು ಹೇಳ್ತೇವೆ, ಎಲ್ಲಾರ ನಗ ನಾಣ್ಯ ಅಂತ. ಅದೆಲ್ಲ ಸೇರುವ ನಿಧಿಯಾಗಿ ಇದ್ದರೆ ಆ ನಿಧಿಯನ್ನು ರಕ್ಷಣೆ ಮಾಡುವುದು ನಾಗನಾಗುತ್ತಾನೆ. ಎಲ್ಲೆಲ್ಲಿ ನಿಧಿ ಉಂಟು ಅಲ್ಲೆಲ್ಲ ರಕ್ಷಣೆ ಮಾಡುವುದಕ್ಕೆ ನಾಗ ಇದ್ದೇ ಇದ್ದಾನೆ. ಹಾಗೆ ಎಲ್ಲೆಲ್ಲ ಅವನ ಅನುಗ್ರಹ ಬರ್ತದೋ ಅಲ್ಲೆಲ್ಲ ಬೇಕಾದಷ್ಟು ನಗ ನಾಣ್ಯವನ್ನು ಅನುಗ್ರಹ ಮಾಡುವುದರಿಂದಲಾಗಿ ನಾಗ ಅಂತ ಕರೀತೇವೆ ಅವನನ್ನು. ನಗ ಅಂದರೆ ಸಂಸ್ಕೃತದಲ್ಲಿ ಪರ್ವತಾಳರ್ಥ. ಪರ್ವತದಾಗಿ ರಾಶಿ ಸಂಪತ್ತು ಕೊಡ್ತಾನೆ. ಅದೇ ದೋಷ ಕೊಟ್ಟರೆ ಅದೆಲ್ಲ ಬರ್ತದೋ ಅಲ್ಲೆಲ್ಲ ತಡೆಗಳನ್ನು ಕೊಡ್ತಾನೆ ಅಂತ. ಹಾಗೆಲ್ಲ ಅಡೆತಡೆಗಳು ಯಾವುದೂ ಮುಂದಕ್ಕೆ ಬಾರದೆ ವ್ಯಾವಹಾರಿಕವಾಗಿ ನಗದು ಒಳ್ಳೆಯದಾಗಿ ಒಲೆದು ಬರುವಂತಹ ಯೋಗ. ಈ ಮನೆಯಲ್ಲಿ ಯಾವತ್ತೂ ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪತ್ತು ಅಭಿವೃದ್ಧಿಯಾಗುವಂತಹ ಯೋಗ. ಹಾಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ, ಮಗನಿಗೆ ಮುಂದಕ್ಕೆ ವಿದ್ಯೆಯಲ್ಲಿ ಉನ್ನತವಾದಂತಹ ಪದವಿ, ನಿಮ್ಮಿಂದ 10 ಪಟ್ಟು ಕೀರ್ತಿವಂತನಾಗಿ ಬದುಕಿ ಬಾಳುವಂತಹ ಯೋಗ. ಸಂಸಾರದಲ್ಲಿ ಅನ್ಯೋನ್ಯತೆಯನ್ನು, ಶಾರೀರಿಕವಾಗಿ ಮನೆ ಮಂದಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸನ್ನು, ಧನ ಕನಕ ವಸ್ತು ವಾಹನಾದಿ ಸಕಲ ಸಮೃದ್ಧಿಯನ್ನು, ವ್ಯವಹಾರ ಕ್ಷೇತ್ರವನ್ನು 10 ಕಡೆಗಳಲ್ಲಿ ವಿಸ್ತರಿಸಿಕೊಳ್ಳುವಂತಹ ಯೋಗ. ತನ್ಮೂಲಕವಾಗಿ ಇನ್ನಷ್ಟು ಕೀರ್ತಿ ಯಶಸ್ಸು ಜನಾನುರಾಗ ಒಲಿದು ಬಂದು ಹೋದಲ್ಲಿ ಬಂದಲ್ಲಿ ವಿಜಯಲಕ್ಷ್ಮಿ ಒಲಿದು ಬರುವಂತಹ ಯೋಗ್ಯತೆಯನ್ನು, ಧನ ಕನಕಾದಿ ಸಕಲ ಸಮೃದ್ಧಿಯನ್ನು ಕೊಟ್ಟು ಮುಂದಕ್ಕೆಲ್ಲ ಒಳ್ಳೆಯದು ಮಾಡಲಿ. ಆನಂದಮಯವಾದ ಜೀವನವನ್ನು ನಡೆಸುವುದಕ್ಕೆ ಏನೇನು ಅನುಕೂಲತೆಗಳು ಬೇಕೋ ಅದೆಲ್ಲ ಒಲಿದು ಬಂದು ಆ ನಾಗದೇವತಾ ಅನುಗ್ರಹದಿಂದ ನಿಮ್ಮ ಮನಸ್ಸಿನ ಎಲ್ಲ ಸಂಕಲ್ಪಗಳು ಈಡೇರಲೇಳಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ನಾಗದೇವತೆಗಳವಾದರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ವಿವಿಧ ನಾಗೋಪೇತ ಸಾಂಬ ಸದಾಶಿವನ ವಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.
ಪ್ರಕಾರ ಈ ಕಾಂಡೆ ಹಣವನ್ನು ಲಕ್ಷ್ಮೀ ಸತ್ಯ ಬೈಯರು ನಾಗಸಂಪೂಜೆ ಈ ಲೋಕಿಕ ರಾಷ್ಟ್ರವೇಶದ ಕಾರ್ಯಕ್ರಮ ಸಮಾಪನ ಮಂಡಳಿಗೆ ಇವರೆಲ್ಲ ಒಂದು ಅರ್ಥವಂತರು ಈ ಮಣ್ಣು ಎತ್ತಿನ ಒಂದು ಕಾಲದಲ್ಲಿ ಈ ಮಣ್ಣು ಹೆಂಚೆ ಇರ್ತದೆ ಹೇಳ್ಬೇಕು ಮುಂಚಿನ ಪುರನಿಕ್ಕಿನ ಕತೆ ಸಾಂಸಾರಿಕ ಜೀವನ ರಾತ್ಬೋತು ಅಂದಕ್ಕೆ ಏರ್ಲ ರಾವಣ ಮನಸ್ಸು ಜೊತೆ ನಿಖುಲ್ ಮಂತಿನ ಇದು ಗುರು ಹಿರಿಯರ ಮಂತಿನ ತಪಸ್ಸು ಅಂಚನೆ ಈ ಮಾನದಾಯಿ ನಂಚಿನ ಸತ್ಯದ ಮೈಮೇಲು ಆ ಕಾರ್ಮಿಕರು ಈ ಮಣ್ಣಿನ ನನಾತ್ ಖ್ಯಾತಿ ಕೀರ್ತಿ ಕನಪನ ಈ ಸತ್ಯದ ನೆಲೆ ಅಂಚನೆ ಸಂತೋಷ ಅಂಚನೆ ಧರ್ಮಪತ್ನಿ ಅಂಚನೆ ಅಪ್ಪೆಮ್ಮೆ ತಗೆ ತಂಗಡಿ ಪೂರಾ ಸಂಸಾರದ ಅಥವಾ ಅಪ್ಪೆಮ್ಮೆ ಅಥವಾ ಕಿರಿಯಕ್ಕೂ ಮಂತಿನ ಪುಣ್ಯಪ್ರದವಾಯಿನ ಅವು ಭಾರಿ ಮಾಡಲ್ಲ ಅಂಚಾದಕ್ಕನಾಗ ಐನಿ ಬಂಧು ಮಿತ್ರರೇ ಕುಟುಂಬದ ಭಾರಿ ಪೊರ್ಲೋಡು ಗ್ರಾಮ ಪ್ರವೇಶ ನನ್ನ ಸಂತೋಷನ ಬನ್ನಿ ಪಾತ್ರ ಬಂದಿತ್ತು ಇಲ್ಲಿ ಕಟ್ಟುವೇರು ಬಂದು ಸುರುಕೆ ಅಂಪನೆ ಪೂರಾ ಕುಟುಂಬದ ಹೇಳಿಕೆ ಬರೋದು ಏರು ಬರಡು ಯಾವೇ ಭಿನ್ನಾಭಿಪ್ರಾಯ ಪಕ್ಷ ನಮ್ಮ ಪ್ರೀತಿയുടെ അതിൽ എപ്പോലെ ಸೇರುವುದು ಭಾಗವಹಿಸುವುದು ಎಲ್ಲಕ್ಕೂ ಪರಿವರ್ತನೆಯಾದ ಬಲ್ಲಿ ಬಂದಿದೆ ನಮ್ಮನೆ ಸಂಸಾರ ಎಲ್ಲಕ್ಕೂ ನಮ್ಮೊಟ್ಟಿಗೆ ಕೂಡ ಸೇರ ಬಲ್ಲಿ ಅಥವಾ ಜೋಕು ಸೇರ ಬಲ್ಲಿ ಬಂದಿದೆ ನಮ್ಮನೆ ಸಂಸಾರ ಆ ಪರಿಸ್ಥಿತಿ ಸಂಸಾರ ಎಲ್ಲ ಕೂಡ ಎಲ್ಲ ಸಮೃದ್ಧಿನ ಕೊಟ್ಟು ಕುಟುಂಬದ ದಿನಟು ನನಾತೆ ಈ ಕುಟುಂಬಸ್ಥರು ಪುಣ್ಯ ಸಂಸಾರ ದಾನ ಸಂಸಾರ ಪೂರ ಕುಟುಂಬದ ಕೂಡ ಬೆಳಗದು ಹಕ್ಕಲ ಮಂದಿ ಉದ್ಯೋಗ ವ್ಯವಹಾರ ಕೃಷಿ ಆಗೋದು ಜೀವನೋಪಾಯ ಅವಶ್ಯಕತೆ ಅವಕಾಶವನ್ನು ದೇವರು ಕೊರಡು ಆರೋಗ್ಯ ಮತ್ತು ನೆಮ್ಮದಿದ ಜೀವನ ಕೊರಡು ನಮ್ಮ ಪೂರ ನಮ್ಮ ಬಣ್ಣಗ ದೇವರು ನಮ್ಮೊಟ್ಟಿಗೆ ಇರ್ತದೆ ಎಲ್ಲ ಬಣ್ಣಿಂದ ದೇವರು ನಮ್ಮೊಟ್ಟಿಗೆ ಇರ್ತದೆ ಶ್ರೀಕೃಷ್ಣ ಪರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸುರುಕು ಎನ್ನ ಬನ್ಪುನ ಭಾವನೆ ತಿನ್ನೇದಾತ್ರ 18ನೇ ಅಧ್ಯಾಯದ ಚರಿತ್ರೆಯನ್ನು ಕೊರಡಾಗ ಮೋಹ ಇತ್ತು ಎನ್ನ ಒಂದು ಪೂರ ಎನ್ನ ಅಜ್ಜಿಯನ್ನ ಪೂರ ನಮ್ಮ ಅಂದು ಬಂತುಂಡ ಆ ಭಗವದ್ಗೀತೆಯಲ್ಲಿ ಭಾರಿ ಅರ್ಥವತ್ತಾಯಿನ ರಸ ಅರ್ಜುನಗೆ ಸಂದೇಶ ಆರಿದ್ಯ ಅಂಚಾದಕ್ಕನ ಆ ನಮ್ಮೊಳ ಇತ್ತಿನಂಚಿನ ಹಾಂಬಾವನ್ನು ನಮ್ಮ ಬುಡುಕ ನಮ್ಮ ಸಂಸಾರದ ಕೂಡು ಕಟ್ಟಲು ಕೋಲೋರು ಆ ದೈವದ ಕೆಲಸ ಪೂರ ಆಪುನ ಆ ನಾಗನ ಕೆಲಸ ವರ್ಷಾವಧಿ ಕಾಲ ಸ್ಥಿತಿ ಪುರ ಮೂಲ ಆಪುನಂಚಿನ ಕಾರ್ಯಕ್ರಮ ನಮ್ಮ ಪುರ ಒಟ್ಟಾದ ಒಗ್ಗಟ್ಟಾದ ಕೊಲ್ಲೂರು ನಡಪಾಗ ಪೂರ್ಣ ಶಕ್ತಿ ಜ್ಞಾನಶಕ್ತಿ ಸಮೃದ್ಧಿ ನಂಚಿನ ಅಪ್ಪನ ಶ್ರೀರಕ್ಷೆ ಕುಟುಂಬದ ಈ ಇಲ್ಲಾಗ ಸದಾ ನಂದನವನದ ಲೆಕ್ಕ ನಂದಾದೀಪ ಎಂಚ ಇನಿ ಬೆಳಗದು ಬರ್ತನ ಅಂಚೆನೆ ಈಗಿನ ದೈವಗಳು ಕೊಡ್ತಾವ ಅಂಚಿನ ದೀಪ ನಂದಾದೀಪವಾದ ಆಗ್ಲದು ಈಗಿನ ಕುಟುಂಬದ ಇಲ್ಲಿಲ್ಲಾಗ ಆ ಸತ್ಯರು ಪುರಾಸಿರಿಸಿದ ಸೌಭಾಗ್ಯದ ಅವಕಾಶ ಕೊಟ್ಟು ಈಗಿನ ಮನೆತನದ ಕೀರ್ತಿನ ಅಂಚನೆ ಬೆಳಗಾದು ಆ ಬ್ರಹ್ಮ ವೈದ್ಯರು ನಾಗಪ್ರೇಮಿಯರು ನಾರಾಯಣ ಗುರುಕುಲ ಅನುಗ್ರಹಿಸುದು ಭವಿಷ್ಯತ್ತಿನ ನನಾಯತ್ ಸತ್ಕರ್ಮ ಮನಸ್ಸಿನ ಯೋಗದಾನ ಆ ಸ್ವಾಮಿ ಅಂದುರಾಮಂತರು ಲೋಕ ಕಲ್ಯಾಣ ಅವಳು ವಿಶ್ವಶಾಂತಿ ಅವರನ್ನು ಪ್ರಾರ್ಥನೆ ಮತ್ತು ಗುರುರೇಗ್ಲ ಆಯ್ನಾತ್ ಬೆಚ್ಚ ಏರೊಂದು ಭೂಮಿಯಿಂದ ತಾಪ ಏರ್ದು ಬೆಚ್ಚ ಅನಾಹುತಗಳು ಆರೋಗ್ಯದ ಮತ್ತು ದುಷ್ಪರಿಣಾಮ ಬೀರುವಂತಹ ಈ ಸನ್ನಿವೇಶಗಳು ಆಯ್ನಾತ್ ಏಳಿಗೆ ತಂಪಾಪಲೇಕ ಆ ಅಂತರ್ಜಲ ನನಾತ್ ಸಮೃದ್ಧಿ ಆಪಲೇಕ ಆ ಕೃಷಿಕೇರಿ ಕಂಗೆಟ್ಟು ನಂಚಿನ ಈ ಕಾಲ ಫ್ರೆಂಚ್ ಸಂಪನ್ಮೂಲದ ಕರಂಚಿನಂಚಿನ ಪರಿಸ್ಥಿತಿ ಬರಂದಿಲೆಕ್ಕ ಆಯ್ನಾತ್ ಏಳಿಗೆ ಸಮಯ ಸರಿಯಾದ ಆ ವರ್ಣನ ಕೃಪೆ ಅವಳು ಭೂಮಿ ತಂಪಾವಳು ಬರ್ತದೆ ಆ ದೇವತಾ ಅನುಗ್ರಹ ವರ್ಣನ ಅನುಗ್ರಹ ವ್ಯಕ್ತಿಗೆ ಗುರುಬಲ ಕೂಡಿದು ಬರ್ತದೆ ಲೋಕ ಕಲ್ಯಾಣ ಅವಳು ವಿಶ್ವಶಾಂತಿ ಅವಳನ್ನು ಪ್ರಾರ್ಥನೆ ಸಿದ್ಧಿವಿನಾಯಕನ ಬಾದಾರಂದಕ್ಕೆ ಗೋವಿಂದಾನ್ ಗೋವಿಂದ ಕಾಳಿ ದುರ್ಗಾ ಪರಮೇಶ್ವರಿಯ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ ನಿನ್ನ ಮಹಿಮೆಯ ನಿಂತು
ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ. ಲೋಕಮಾತೆ ಕೈವಲ್ಯದಾತೆ ಮೂಕದಾನವನೊರೆಸಿದ ವಿಖ್ಯಾತೆ. ಮೂಲೋಕಮಾತೆ ಕೈವಲ್ಯದಾತೆ ಮೂಕದಾನವನ ಒರೆಸಿದ ವಿಖ್ಯಾತೆ. ಮಹಿತ ಗುಣವಂತೆ ಮಹಿಷಾಸುರನ ಕೊಂದೆ. ಮಹಿತ ಗುಣವಂತೆ ಮಹಿಷಾಸುರನ ಕೊಂದೆ. ಕೊಲ್ಲೂರಲಿ ನೀ ನಿಂತೆ ಮಾತೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ. ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ. ವೇತ್ರಾಸುರನ ಕೊಂದು ಜ್ಯೋತಿರ್ಲಿಂಗದಲ್ಲಿ ಮತ್ತೆ ಮರೆಯಾದೆ ಮಾತೆ. ವೇತ್ರಾಸುರನ ಕೊಂದು ಜ್ಯೋತಿರ್ಲಿಂಗದಲ್ಲಿ ಮತ್ತೆ ಮರೆಯಾದೆ ಮಾತೆ. ಉತ್ತಮ ಶಂಕರ ಸ್ಥಾಪಿತ ಶ್ರೀಚಕ್ರ. ಉತ್ತಮ ಶಂಕರ ಸ್ಥಾಪಿತ ಶ್ರೀಚಕ್ರ ಬಿಂದುವಿನಲ್ಲಿ ನೆಲೆಸಿರುವೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ. ನಿನ್ನ ಮಹಿಮೆಯ ನಿಂತು ನಾ ತುತಿಸಬಲ್ಲೆ ಮಹಾಲಕ್ಷ್ಮಿಯೇ ಕೊಲ್ಲಾಪುರ ನಿಲಯೇ. ಏಕೆ ಎಮ್ಮನು ಮರೆವೆ ತಾಯೇ ಏಕಾಂತ ಭಕ್ತರ ಪೊರೆವೆ. ಏಕೆ ಎಮ್ಮನು ಮರೆವೆ ತಾಯೇ ಏಕಾಂತ ಭಕ್ತರ ಪೊರೆವೆ. ಬೇಕೆ ಅನ್ಯರು ಇನ್ನು